ಎಲ್ಲಿಗೆ ಜವಾಬ್ದಾರಿ ಇತ್ತಲ್ಲ ಫಸ್ಟ್ ಒಡೆನ ಅಪ್ಪಣೆ ತಗೊಂಡ ಒಡೆನ ಆಶೀರ್ವಾದ ತಗೊಂಡ ಮುಂದೆ ಹಾಕೋದು. ಇವತ್ತು ತಲ್ಲೂರು ಮಾಲಿಂಗೇಶ್ವರ ನಿಂತ್ಕೊಂಡ ನಾವು ಮತ್ತೆ ಟ್ರಿಪ್ ಅಲ್ಲಿ ಒಂದು ಅನೌನ್ಸ್ ಮಾಡ್ತಿದ್ದೆ. ಇನ್ನೊಂದು 10 ದಿವಸದ ಮಟ್ಟಿಗೆ ಇದು ಕೊನೆಯ ಊರು ಬದಿ ಊಟ ಅನ್ಸುತ್ತೆ. ಕ್ಯಾನ್ಸಲೇಷನ್ ಆಗೋ ಚಾನ್ಸ್ ಜಾಸ್ತಿ ಇತ್ತು. ವಾಪಸ್ ಕುಂದಾಪುರಕ್ಕೆ ಹೋಯ್ಕಲ್ಲ ಹಂಗಾಗಿ ಟೆನ್ಷನ್. ಈಗ ಮಜಾ ಅಂತಂದೇಳಿ ಹೇಳ್ರಿ, ನಮ್ಮ ಫ್ಲೈಟ್ ಇನ್ನೂ ಕನ್ಫರ್ಮ್ ಇಲ್ಲ ಅಂಬ್ರೆ. ಇದು ಎಂತ ಮಾರ ಅವಸ್ಥೆ. ಈ ಕಾವ್ದು ನಾಯಿ ಕೊಟ್ಟರು ಬೇಡ ಮಾರ. ನಿನ್ನೆ ರಾತ್ರಿ 1 ಗಂಟೆಯಿಂದ ವೆಯ್ಟ್ ಮಾಡೋ ಶುರು ಮಾಡಿತ್ತು. ದಿಸ್ ಗಾಯ್ ಇಸ್ ಕ್ಯಾಚಿಂಗ್ ಕ್ರ್ಯಾಬ್. Yeah. You know crab? Korean. Yeah. Hi. Kundapura. ಹಾಂ. Drama videos. Bye ಮಗನೇ. ಬೈ. ನೀನು ಹಿಂಗೆ ಎಂತ ಕೆಟ್ಟದಂದಲ್ಲಿ ಹೇಳ್ರೆ, ಈ ನನ್ನ ಮಗ ಅಮ್ಮ ತಿಂಡಿ ಹಾಕು ಬಂದಲ್ಲಿ ಬಿಚ್ಕೋತ, ಅದಕ್ಕೆ ನಾನು ಇನ್ನೊಂದು ಥರ ಇಲ್ಲಲ್ಲ ಹಾಗೆ ಒಂದು ಹಿಂಗೆ ಕಟ್ಟದು. ಬಾಯ್, ಮಿಸ್ ಯು. ಸಿಕ್ತೆ ಬೇಗ. ಈಗ ಗೂಡೋಳು ಅಲ್ಲಲ್ಲ ಗೂಡೋಳು ಅಡಿ ಮಾಡಬೇಡ, ಅಮ್ಮ ಹೇಳ್ದಂಗೆ ಕೇಳ. ಹಾಂ ಬಾಯ್. ಮತ್ತೆ ಇಲ್ಲ ಏನತ್ತಲ್ಲ ಬಾಯ್. ಹಾಂ ಸರಿ ಬಾಯ್. ಆಮೇಲೆ ಅಮ್ಮ ಮತ್ತೆ ಹಾಂ ಸರಿ ಬಾಯ್. ಎಸ್ ಆಲ್ ಸೆಟ್. ಹಾಂ ಓಕೆ. ಈಚಿ ಬಾಗಿಲು ತೆಗೆದೆ ನಾನೇ. ಔಚ. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆದಿತ್ತು. ಬಾಯ್. ಎಸ್ ಫೈನಲಿ ದ ವೆಯ್ಟ್ ಈಸ್ ಓವರ್. ಆ ದಿನ ಬಂದೇ ಬಿಡ್ತು. ಎಲ್ಲಿಗೆ ಅಂತಂದೇಳಿ ಹೇಳ್ತೆ ಈ ವಿಡಿಯೋದಲ್ಲೂ. ಫುಲ್ ವಿಡಿಯೋ ಕಾಣಿ, ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಇಲ್ಲಿಂದ ನಾನು ಮಂಗಳೂರು ಏರ್ಪೋರ್ಟಿಗೆ ಹೋಗ್ತಿತ್ತು. ನನ್ನ ಬಿಡುಕ್ಕೆ ರಾಕಿ ಬರ್ತಿದ್ದ, ಮತ್ತು ನಮ್ಮ ಒಟ್ಟಿಗೆ ಪಾರ್ಟ್ನರ್ ಒಬ್ಬರಿದ್ರು ಅಣ್ಣ. ಸರಿ ಬಾಯ್. ಅಲ್ಲಿ ಸಿಗೋ. ಥ್ಯಾಂಕ್ ಯು. ಹಾಂ ಬಾಯ್. ಹಾಂ ಎಸ್ ಹೊರಡುವ ಟೈಮ್ ಆಯಿತು. ಇಲ್ಲಿಂದ ಮಂಗಳೂರಿಗೆ ನಮಗೆ 1.5 ಅವರ್ ಜರ್ನಿ ಆಯ್ತು. ಮಳೆ ಬೇರೆ ಬಪ್ಪಂಗಿತ್ತಪ್ಪ ಈ ಅವರಲ್ಲಿ. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆ ಸೈಡ್. ಕಾಂಬಾ ನಾನು ಹೋಗ್ತಿದ್ದಂಥ ಪ್ಲೇಸ್ ಒನ್ ಆಫ್ ಮೈ ಡ್ರೀಮ್ ಪ್ಲೇಸ್. ಎಷ್ಟು ವರ್ಷದಿಂದ ತುಂಬ ಅಟೆಂಪ್ಟ್ ಆಯಿತು, ಒಂದು 2-3 ಚಾನ್ಸಸ್ ಇತ್ತು ನಂಗೆ ಹಾಪ್ಗೆ. ಬಟ್ ಎಲ್ಲ ಸಲ ಫೇಲ್ ಆಯಿತು. ಯಾಕಂದ್ರೆ ಬೇರೆ ಕಮಿಟ್ಮೆಂಟ್ ಶೂಟ್ಸ್ ಅದೆಲ್ಲ ಇರ್ತಿತ್ತು. ಸೊ ಈ ಸಲ ಅಂತೂ ನಾನು ಅಂದ್ಕೊಂಡಾಗೆ ನನ್ನ ದೊಡ್ಡ ಜವಾಬ್ದಾರಿ ನನ್ನ ಮನೆ ಆಯ್ತು. ಹಂಗಾಗಿ ಅಂಥ ದೊಡ್ಡ ಜವಾಬ್ದಾರಿ ಇರಲ್ಲ. ಸೊ ಎಲ್ಲ ಸಲ ಸ್ಕಿಪ್ ಮಾಡಬೇಡ, ಈ ಸಲ ರೀಸನ್ ಕೊಡಬೇಡ ಅಂತೇಳಿ ಹೇಳಿ ಹೊರಟಿದೆ ಗಟ್ಟಿ ಮನ್ಸು ಮಾಡಿ. ಎಲ್ಲಿಗೆ ಅಂತಂದೇಳಿ ಆಗಲಿಂದ ಆಟ ಆಡ್ತಿದ್ದಾಗ ಅಂತ ಹೇಳ್ತೆ, ಆದಷ್ಟು ಬೇಗ ಹೇಳ್ತೆ. ಬನ್ನಿ ಹೊರಡೋ. ಫಸ್ಟ್ ರಾಕಿನೆಲ್ಲ ಪಿಕ್ ಮಾಡ್ಕೊಂಬ, ಕಡಿಕೆ ಹೊರಡೋ. ಮಳೆ ಸ್ಟಾರ್ಟ್ ಆಯ್ತಿಲ್ಲ. ಎಲ್ಲಿಗೆ ಜವಾಬ್ದಾರಿ ಇತ್ತಲ್ಲ ಫಸ್ಟ್ ಒಡೆನ ಅಪ್ಪಣೆ ತಗೊಂಡ ಒಡೆನ ಆಶೀರ್ವಾದ ತಗೊಂಡ ಮುಂದೆ ಹಾಕೋದು. ಎಲ್ಲರಿಗೂ ಒಳ್ಳೇದಾಗಲಿ. ಇವ್ರೆಂತ ಕೆಟ್ಟದಬ್ಬರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ. ಎಸ್ ಇವತ್ತು ತಲ್ಲೂರು ಮಾಲಿಂಗೇಶ್ವರ ನಿಂತ್ಕೊಂಡ ನಾವು ಮತ್ತೆ ಟ್ರಿಪ್ಪಲ್ಲಿ ಒಂದು ಅನೌನ್ಸ್ ಮಾಡ್ತಿದ್ದೆ. ನಾನು ಎಲ್ಲಿಗೂ ಅಲ್ಲ, ಒನ್ ಆಫ್ ಮೈ ಡ್ರೀಮ್ ಪ್ಲೇಸ್. ತುಂಬ ಕಾಯಿಸ್ನಾಗಂತ ಆಗಲಿಂದ ಮೊನ್ನೆಯಿಂದ ಹೇಳ್ತಿದ್ದೆ. ಎಲ್ಲ ಸುಮಾರು ಜನ ಕಮೆಂಟ್ ಹಾಕಿದ್ದೀರಿ ಎಲ್ಲಿಗೆ. ಎಕ್ಸಾಕ್ಟ್ಲಿ ಲದಾಖ್. ಎಲ್ಲರೂ ಹೇಳ್ತಿದ್ದು ಲದಾಖ್. ತುಂಬ ವರ್ಷದ ಕನಸು ಅದು. ಯಾವತ್ತೋ ವೈಕಿ ಇತ್ತು, ಕೆಲವೊಂದು ರೀಸನಿಂದ ಕ್ಯಾನ್ಸಲ್ ಆತ ಬಂತು. ಹಾಗಾಗಿ ಈ ಸಲ ನಮ್ಮ ಅಣ್ಣ ಒಬ್ರು ತುಂಬ ಸಪೋರ್ಟ್ ಮಾಡ್ರು, ಹೋಪ ಅಂತೇಳಿ ತುಂಬ ಎನ್ಕರೇಜ್ ಮಾಡ್ರು. ಉಳಿದ ಎಲ್ಲ ಇಪ್ಪದೆ ಕೆಲಸ ಎಲ್ಲ ಇಪ್ಪದೆ ಬಿಡಿ, ವಯಸ್ಸಿದ್ದಲ್ಲ ಒಂದ್ಸಲ ತಿರುಗಿ ಬರ್ಕ್ ಲೈಕ್ ಮಾಡಿ. ಹಂಗಾಗಿ ಹೋಪ ಅಂತೇಳಿ ಹೊರಟಿದೆ. ಖುಷಿ ನಮ್ಮ ಒಟ್ಟಿಗೆ. ಇವರಿಗೆಲ್ಲ ಬಪ್ ಕೇಳಿದೆ, ಮಕ್ಕಳು ಯಾರು ಬರಲ್ಲ. ಏರ್ಪೋರ್ಟ್ ಅಲ್ಲಿ ಬರ್ತಿದ್ವಿ ನಾವು. ಈ ಸಲ ಅಲ್ದಿರೋ ಈ ಸಲ ಹೋಗಿ ಒಂದ್ಸಲ ಕಣ್ಕಂಡ ನೆಕ್ಸ್ಟ್ ನಾವೆಲ್ಲರೂ ಹೋಪ.
ನಿಮ್ಮಿಬ್ಬರ ಮಧ್ಯೆ ಇರುತ್ತೆ, ನಿಮ್ಮ ಹೇಳ್ದಕ್ಕೆ ಬಿಡುದಿಲ್ಲ. ಇರ್ಲಿ, ನಾನು ಹೋಗಿ ನಿಮ್ಗೆ ನನ್ನ ಬ್ಲಾಗ್ ಮೂಲಕ ನಮ್ಮ ಜರ್ನಿ ಹೆಂಗಿರುತ್ತೆ ಎಲ್ಲ ತೋರಿಸಿ ಕೊಡ್ತೆ. ಎಲ್ಲರೂ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಇಷ್ಟು ದಿವಸ ಹೆಂಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಇನ್ಮೇಲಿಂದ ಒಂದು ಹೊಸ ಅಧ್ಯಾಯ. ಬಟ್ ಇನ್ನೊಂದು ಎಂತ ಅಂತೇಳಿ ಹೇಳಿದ್ರೆ, ಈ ಟ್ರಿಪ್ ಎಂಬುದು ತುಂಬಾ ಕಷ್ಟದಿಂದ ಮುಂದೋಯ್ತು. 2 ಸಲ ಆಯ್ತು, ಮನಾಲಿಯಲ್ಲಿ ಫ್ಲಡ್ ಎಲ್ಲ ಆಯ್ತಿತ್ತು, ಮತ್ತೆ ಲ್ಯಾಂಡ್ ಸ್ಲೈಡ್ ಆಯ್ತು, ತುಂಬಾ ತರ ತೊಂದರೆ ಆಯ್ತು. ಅದೆಲ್ಲ ಆದ್ಮೇಲೂ ನಾವು ತುಂಬಾ ಟೆನ್ಷನ್ ಆಗಿತ್ತು. ಆಮೇಲೆ ಸ್ವಲ್ಪ ಕ್ಲಿಯರ್ ಆಯ್ತು, ಫ್ಲೈಟ್ ಡಿಲೇ ಆಗ್ತೇನೋ ಅಂತೇಳಿ ಹೇಳಿ. ಈಗ ಹೊರಡು ಲಾಸ್ಟ್ ಮೂಮೆಂಟಿಗೆ ನಮ್ಮ ಅಲ್ಲಿ ಲೋಕಲ್ ಏಡ್ಸ್ ಇಂದ ಒಂದು ಮೆಸೇಜ್ ಬಂತು, 2 ದಿವಸ ರೆಡ್ ಅಲರ್ಟ್ ಇದು ಮಾಡಿದ್ರಂತ. ಈಗ ಫ್ಲೈಟ್ ಡಿಲೇ ಇತ್ತು ಅಂತೇಳಿ ತೋರಿಸ್ತಿದ್ರ. ನಮ್ದು ಎಂತೋ ದೇವರೇ ಗೊತ್ತು. ನನ್ನಂತೂ ರಿಟರ್ನ್ ಟಿಕೆಟ್ ಅಂತೂ ಕ್ಯಾನ್ಸಲ್ ಆಗ್ಬಿಟ್ಟು ಟಿಕೆಟೇ ಅಲ್ಲ ಅದ, ದೇವರಿಗೆ ಗೊತ್ತಿತ್ತು. ಈಗ ಹಾರ್ ಮೇಲೆ ಹೋಯ್ತಂದೇಳಿ ಅಲ್ಲಿವರೆಗೂ ಈ ಖುಷಿನ ಇದೇ ತರ ಸೆಲೆಬ್ರೇಟ್ ಮಾಡ್ತಿರ್ತೆ. ದೇವ್ರ ನಡೆಸಿ ಹಾರ್ ಸಾಕಷ್ಟೇ, ಒಳ್ಳೆ ರೀತಿ ಹೋಯ್ ಬಂದ್ರೆ ಸಾಕು ಅಷ್ಟೇ. ಇಲ್ದ ಸ್ವಲ್ಪ ಎದು ಹೋಯ್ತಾ ಮಳಿ, ಅಲ್ಲಿ ಒಟ್ರಾಸಿ ಮಳಿ ಅಂಬ್ರು ಇವತ್ತು ನಾಳೆ. ಹಾ, ಅದಕ್ಕೆ ನಾ ಆಕ್ಚುಲಿ ಲೇಟು ಲದಾಖ್ ಗೊತ್ತಲ್ಲ, ಮನಲ್ಲಿ ಆ ರೋಡೆಲ್ಲ ಹೋಯ್ತು, ಎಂತಿಲ್ಲ, ಫುಲ್ ಹೊಡಿ ಹಾಪ್ಕೆ ಆತ್ಲ. ಈ ರೋಡ್ ಲೈಕ್ ಇತ್ತು, ಇನ್ 2 ದಿವಸ ಹೆಂಗ್ ಮಳಿ ಬತ್ತೋ ಗೊತ್ತಿಲ್ಲ. ಇಲ್ಲಿ ರಾಖಿ ಬೈಂದ ಸೀದಾ ಮಾತಾಡಿ ಸೀದಾ ಮಾತಾಡಿ ಸೀದಾ ಮಾತಾಡಿ. ಒಳ್ಳೆ ಚಂದ ಇತ್ತಲ್ಲ, ಹೌದಾ? ಸಾಕಲ್ಲ. ಇಲ್ಲಿಗೆ ನಮ್ಮ ಸಂತೋಣ್ ಬಂದ್ರೆ, ಸಂತೋಣಿಗೆ ಭಾರತನ ಲಡಾಖ್ ಬಿಡೋಕೆ ಏರ್ಪೋರ್ಟಿಗೆ ಹೋದ್ರು, ಬಿಟ್ರೆ ಲಡಾಖಿಗೆಲ್ಲ ಅವ್ರದ್ದು ಲಡಾಯಿ ಜಾಸ್ತಿ ಅಷ್ಟೇ. ಹಾಗಾಗಿ ಮತ್ತೆ ಇವನೇ ಹೊತ್ತಿದ್ದು, ಇವನೇ ಬಿದ್ದಲ್ಲ, ಇವನೇ ಹೊತ್ತಿದ್ದೆ ಅವೆಂತಾರು ಹೇಳ್ರ, ವೇದ ಮಾಡ್ಕೊಂಬೇಡಿ, ಮಾತಾಡೋದು ಚೆಂದ ಮಗು ಅದು. ಇವ್ರು ಬಂದ್ರು ಕಾಣಿ ಮತ್ತೆ ಭರತ ಲಡಾಖಿಗೆ ಹೊರಟಂಬ್ರಿ ಇವತ್ತು. ಭರತ್ನಿಗೆ ಅಂತ ಹೇಳುದಂತ ವಿಶ್ ಮಾಡಿ, ದೇವ್ರ ಒಳ್ಳೆ ತೊಯ್ ಬರಲಿ. ಹೌದಾ? ಭರತ ವಿಶ್ ಮಾಡ್ತಿದ್ರು ನಿಂಗೆ. ಥ್ಯಾಂಕ್ ಯು ಸೋ ಮಚ್. ಪ್ರಸಾದ ತಗೊಂಬರ್ತೀವಿ, ಲಡಾಖಿನ ಪ್ರಸಾದ. ಇವ್ರು ಎಂತ ಮಾಡ್ತೀರಿ ನೀವು? ಹೊರಡುದು ಈಗ ಸಂತೋಷ ರೀ, ನಾವು ಹೋಗುದು. ಮಿಸ್ಟರ್ ದ್ರೋಣ ಸ್ಟೋರೀಸ್. ಬರತ್ರಿ ಎಂತ ಹೇಳ್ತೀರಿ? ಅಂತ ಹೇಳೋದಿಲ್ಲ, ಬನ್ನಿ, ಟೈಮ್ ಆಯ್ತಪ್ಪ. ಅಯ್ಯೋ ಈಗ ನಮ್ಮೊಂದಿಗಿದ್ದಾರೆ ಸಂತೋಷ್ ಅವರು. ಈ ಟ್ರಿಪ್ಪಿಗೆ ನಮ್ಮೊಟ್ಟಿಗೆ ಇವರಿಬ್ಬರು ಬರ್ತಿಲ್ಲ, ಇವರೊಬ್ಬರು ಬರ್ತಾರೆ. ವೆಲ್ಕಮ್ ಸರ್. ಹೇಗಿದೆ ಜೋಶ್ ಈಗ? ಬನ್ನಿ. ಇನ್ನೊಂದು 10 ದಿವಸದ ಮಟ್ಟಿಗೆ ಇದು ಕೊನೆಯ ಊರು ಬದಿ ಊಟ ಅನ್ಸುತ್ತೆ. ನಿಮ್ಮ 10 ದಿವಸ ಬಿಟ್ಟು ಊರು ಬದಿ ಮೀನು ಊಟ ಅಂದ್ರೆ ಅಲ್ಲಿವರೆಗೂ ಲೈಕ್ ಮಾಡಿ. ಕೈ ಬೇಕಾ ಹೇಳೋಕ್ಕೆ? ಸಂತೋಷ ಹಿಡ್ಕೈ ಹೇಳಿ ಒಂದು ಪಾರ ಒಂದು ಕ್ಲೀನ್ ಬಂತು ಕೊಡುವೈ. ನಾವಿಬ್ಬರೇ ಹಾಕೋದ್ರಿಂದ, ಸೊ ನಾವಿಬ್ಬರು ಅಂತಿತ್ತು, ಇವ್ರ ಕಡೆಗೆ ಕುಂತ್ರಂಬ್ರ. And now finally we are in Mangalore airport. ನೀವು ಇಲ್ಲೇ ಹೋಗೋದು, ಪಾರ್ಕಿಂಗ್ ಎಲ್ಲ ಮಾಡ್ತೀವಿ. ಎಲ್ಲಿ ಇಳಿಯೋದು? ಲಗೇಜ್ ಎಲ್ಲ ಮುಂದಿದ್ದು ಗೊತ್ತಲ್ಲ ಜಾಗ. ಇದೆಂತ ಇದೆ? ಸ್ವಲ್ಪ ಕೈ ಹಾಕೊಂಡು ನಾನು ತೋರ್ನಲ್ಲ ಮಾಡಿದ್ರೆ ಇದು ಎಲ್ಲಿ ಬೇಕಾದ್ರೂ ಹಾಕೊಂಡು ಬಿಸಿ ಮಾಡೋದು, ಮತ್ತೆ ಬಿಸಿ ಮಾಡೋದು. ಗಸ ತಿಕ್ಕಿ ಕೈ ಗ್ಲೌಸ್ ಒಳಗೆ. ಹಾಂ,
ಸ್ವಲ್ಪ ಇದೆಯಾ ಓಕೆ ಓಕೆ ಓಕೆ. ಕ್ಯಾಮರಾ ನಮಗೆ ಅಂತ ಇದು ಇದು ನಮಗೆ ಕ್ಯಾಮರಾ ಇಲ್ಲಿತ್ತು ಮತ್ತೆ ಬಿಡ್ಲಲ್ಲ ಈ ಬ್ಯಾಗ್ ಸುಶಾನ್ ನಿಂದ ಬ್ಯಾಗ್ ಇದೆ ಸುಶಾನ ನಿನ್ನ ಬ್ಯಾಗ ಕಳಿಸಿ ಕೊಡ ಫ್ಲೈಟ್ ಆಗಿ ಬರಲಿ ಬಟ್ಟೆ ಪೂರ ಹಾಕೋಣ ಲಗೇಜ್ ಕಮ್ಮಿ ಹಾಕಿದ್ರೆ ಟಿಕೆಟ್ ಇಲ್ಲೈತಲ್ಲ ಟಿಕೆಟ್ ಮೇಲಿಗೆ ಎತ್ಕಣಿ. ಹೌದು ಅವಿನಾಶ್ ಅಣ್ಣ ಹೌದು ಅವಿನಾಶ್ ಹೌದು ಹೌದು ಒಂದು ಹಾಯ್ ಹೇಳಿದ್ರು ಕ್ಯಾಮ್ರಾ ಹಿಡ್ಕೊಂಡು ನಂಗೆ ಕೊಡ್ತೀನಿ ಅದೆಲ್ಲ ಹಾಕ್ಬಾರ್ದು ಬೇಡ. ಇಬ್ರು ಇದೊಂದು ಹಾಕ್ತಾರೆ. ಕಮ್ಯುನಿಟಿ ಹಾಕಿ ಜಡಿ ಇಷ್ಟೆಲ್ಲ ಹಾಕೋ ಈಚೆ ಕಣ. ಓಕೆ ಥ್ಯಾಂಕ್ ಯು. ತಗೊಳ್ಳಿ ಸಿಗೋ ಮತ್ತೆ. ಬಾಯ್ ಬಾಯ್ ಹ್ಯಾಪಿ ಜರ್ನಿ ಬಾಯ್ ಬ್ರೋ. ಹ್ಯಾಪಿ ಜರ್ನಿ ಬಾಯ್ ಸಿಗೋ. ಓಕೆ ಸರ್. ಯಾರಿದೆ ದೂರದವರಿನಿಂದ ಬಂದ ಗೆಳೆಯ. ಯಾರು ಬಾಯ್ ಬಾಯ್ ಬಾಯ್. ಏನಂತಿದೆ ಇದು ಹಾಗೆ ಇಲ್ಲ ತೆಗಿಲ್ಲ. ಮುರುಕಿ ಇದಾಗಳ ಸುಮ್ಮನೆ ಆರಾಮಾಗಿ ತೆಗೆದು ಹೆಂಗಿತ್ತು ತೆಗೀತಾ ನಿದ್ರೆ ಬರ್ತಿತ್ತು ಮನೆ. ನಂಗೆ ಹೇಳೋಣ ನಿದ್ರೆ ಬರ್ತಿತ್ತು. ಹೆಲ್ಮೆಟಿಂದ ಒಂದು ಬ್ಯಾಗ್ ಕಟ್ಟಾಯಿತು. ಸಾರಿ. ಎಂತ ಮಾಡ್ತೀರಿ ಅದೀಗ? ಕಟ್ಟಾಯ್ತು. ಆಪ್ಷನ್ ಇಲ್ಲ ಈಗ ಒಂದು ಸೈಡ್ ಮಾಡ್ಲಕ್ಕಲ್ಲ. ಒಂದು ಸೈಡ್ ಮಾಡ್ಲಿಕ್ಕೆ. ಇದು ನಮ್ಮ ಪೇಜಾವರ ಮಠ ಸ್ವಾಮಿಗಳು. ಪಕ್ಕ ಇತ್ತ. ಹೌದಾ? ಪಕ್ಕ ಹೌದು ಅವರೇ ಮುಗಿತಪ್ಪ ಕಣ್ಣಾಗಿತ್ತು ನನಗೆಲ್ಲ. ಈಗ ಡಿ ಜೆ ಮೈಕ್ ತಂದೆ ಅದನ್ನು ಕೂತ್ಕೊಂಡು ನಮ್ಮ ನೆಕ್ಸ್ಟ್ ಫ್ಲೈಟ್ ಇದ್ದು ಬೆಳಿಗ್ಗೆ 8:30. ನಂಗೆ 8:30, ನಿಮ್ಗೆ 9:00. ಬೇರೆ ಬೇರೆ ಫ್ಲೈಟ್. ಎಲ್ಲೋ ಈ ಕಡೆ ಕಳೆದೋಯ್ ಬೇಡ ಬೇಗ ಹೋಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಿಮ್ಮದೇ ಮೊಬೈಲ್ ಕೊಡಿ, ನಾನು ಸಿಮ್ ತಗೊಂಡು. ಡೆಲ್ಲಿ ರೀಚ್ ಆಯಿತು. ಈಗ ಟೈಮ್ ಬಂದು 1:30. ಸ್ವಲ್ಪ ಏಟಿಂಗೆಲ್ಲ ಇತ್ತು ನನಗೆ ಪೂರೈಸ್ಕೊಂಡು ನೆಕ್ಸ್ಟ್ ಫ್ಲೈಟ್ ಬೆಳಿಗ್ಗೆ 8:30. ನನಗೆ 8:30, ಇವರಿಗೆ 9:30 ಇರ್ಕ. 1 ಅವರ್ ಡಿಫ್ರೆನ್ಸ್ ಇತ್ತು. ಅಲ್ಲಿವರೆಗೂ ಇಲ್ಲೇ ಮನೆ ಕಾಣ. ಅಲ್ಲಿವರೆಗೂ ಬೆಡ್ಡು ಇದೆ, ಮನಿ ಇದೆ, ಎಲ್ಲ ಇದೆ. ಎಲ್ಲ ಇದೆ. ಇಲ್ಲೇ ಮನೆ. ಇಲ್ಲೇ ಮನೆ ಕಣಕ. ಚೀಪ್ ಆ್ಯಂಡ್ ಬೆಸ್ಟ್ ಟ್ರಿಪ್. ಬಜೆಟ್ ಅಂಡರ್ ಬಜೆಟ್ ಟ್ರಿಪ್. ಅಲ್ಲೊಂದು ಬ್ಯಾಗ್ ಆಗಳಿಂದ ತಿರ್ತಿತ್ತು, ಯಾರು ತಗೊಂಡ್ಲ ಗಣಿ. ಎಸ್ ಕಾಮ. ಆಲ್ರೆಡಿ ನಿದ್ರೆ ಬಂದಾಗಿತ್ತು ನನಗೆ. 2-3 ಸಲ ಕಣ್ಣು ಕೂರ್ತಿತ್ತ. ಗಂಟೆ 3 ಆತ ಬಂತು. ಈಗ ಡಿ ಜೆ ಮೈಕ್ ಕನೆಕ್ಟ್ ಮಾಡಿದೆ ಇದಕ್ಕೆ. ವೈರ್ಲೆಸ್ ಇದೊಂದು ಬೆಸ್ಟ್ ಆಪ್ಷನ್. ವಾಯ್ಸ್ ಹ್ಯಾಂಗೆ ಬರ್ತಿತ್ತೋ ಗೊತ್ತಿಲ್ಲ, ಟ್ರಯಲ್ ಮಾಡ್ತಿದ್ದೆ. ಸೊಡ್ಡೆಲ್ಲ ಬಾಡಿ ಹೋಯ್ತು ಒಂದು ಸ್ವಲ್ಪ. ವಾಯ್ಸ್ ಲೈಕ್ ಏನಿತ್ತು ಅನ್ಕಂತೆ. ಕಾಂಬ ಇದರಿಂದ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಕಾಂಬ ಆಗಿತ್ತು. ನಂಗಂತೂ ಖುಷಿ ಆಯ್ತು ಈ ಆಪ್ಷನ್ ಕಂಡು. ಆ ಟ್ರಾನ್ಸ್ಮಿಟರ್ ಹಾಕಿ ಕನೆಕ್ಟ್ ಮಾಡೋ ಅದಂತಿಲ್ಲ, ಸೀದಾ ವೈರ್ಲೆಸ್ ಕನೆಕ್ಟ್ ಆಗ್ತಾ ಆನ್ ಮಾಡೋಕ್ಕೂ. 4 ಗಂಟೆ ಆಯಿತು. ಡೆಲ್ಲಿ ಏರ್ಪೋರ್ಟ್ವರೆಗೆ ಬಂದು ಕೂತಿತ್ತು. ನಿದ್ರಿ ಬಂತಾಗ ಓಯ್ ಹೇಳಿ ಓಯ್ ಓಯ್ ನಿದ್ರಿ ಬತ್ತಾ? ಇದೆಲ್ಲ ಮಾರ ಲೇಗೆ ಫ್ಲೈಟ್ ಫ್ಲೈ ಮಾಡ್ತಾ ಇತ್ತು. ಕ್ಯಾನ್ಸಲೇಷನ್ ಆಗೋ ಚಾನ್ಸ್ ಜಾಸ್ತಿ ಇತ್ತು. ವಾಪಸ್ ಕುಂದಾಪುರಕ್ಕೆ ಹೋಯ್ಕಲ್ಲ, ಅಂದರೆ ಟೆನ್ಷನ್. ಈಗ ಒಂದು ಬ್ಯಾಡ್ ನ್ಯೂಸ್ ಅಂದೇಳಿ ಹೇಳ್ರೆ, ಲೇಗ್ ಫ್ಲೈಟೆಲ್ಲ ಕ್ಯಾನ್ಸಲ್ ಆಗ್ತಾ ಇತ್ತು. ಅದೇ ಟೆನ್ಷನ್ ಆದಿತ್ತು. ಇಲ್ಲಿ ಕೂತ್ಕೊಂಡು ಅಲ್ಲಿಂದ ಇಲ್ಲರಿಗೆ ಬಂದು
ವೆಯ್ಟ್ ಮಾಡಿ ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಇನ್ನೂ 1 ಅವರ್ ಕಾಂಬ, ಇನ್ನೊಂದು ಅವರಿಗೆ ಗೊತ್ತಾಗ್ಲಿಯಾ? ಹಾಂ, 6:30 ಟೈಮ್ ಎಷ್ಟು? ಗುಡ್ ನೈಟ್. ಎಸ್, ಗುಡ್ ನೈಟ್. ಮನೆಗೆ 4 ಆಯ್ತು ಈಗ, ಗಂಟೆ ಲೈಟ್ ಆಯ್ತು. ತುಂಬ ಚಳಿ ಇತ್ತು ಈಗ. ಆಗಳ ಇಷ್ಟೊತ್ತಲ್ಲಿ ಚಳಿ ಗೊತ್ತಾಯಿಲ್ಲ, ಬೆಳಿಗ್ಗೆ ಆದಂಗೂ ಚಳಿ ಜಾಸ್ತಿ ಇರುತ್ತೆ. ಸೊ ಸದ್ಯಕ್ಕೆ ಇದೊಂದು ಜಾಕೆಟ್ ಹಾಕಿ ಕೂತಿದೆ. ಪಾಪ ಇವರು ಪಾಡ್ಕೊಂಡ್ರೆ ನಮ್ಗೆ ನಿದ್ರೆ ಬಿಟ್ಟು ಅಭ್ಯಾಸ ಆಯ್ತು. ಇತ್ತಿತ್ತಲೇ ವೆರಿ ಜೋರು ನಿದ್ರೆ ಬರ್ತಿತ್ತು. ನಮ್ಮ ಫ್ಲೈಟು ಲೇಗೆ ಕ್ಯಾನ್ಸಲ್ ಆಗೋ ಚಾನ್ಸ್ ಇತ್ತು ನಮ್ಮದು. ಎಂತಕ್ಕಂದರೆ ತುಂಬ ವೆದರ್ ಸ್ವಲ್ಪ ಬ್ಯಾಡ್ ಇಪ್ಪೋದ್ರಿಂದ ಫ್ಲೈಟ್ ಕ್ಯಾನ್ಸಲ್ ಆಗೋ ಚಾನ್ಸ್ ಇತ್ತು ಅಂದೇಳಿ ಹೇಳ್ತಿದ್ರು. ಇನ್ನೂ ಎಂತ ಅತ್ತೋ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಾಯ್ತಾ, ಮತ್ತು ವಾಪಸ್ ಆಫ್ ಮಾತಿಲ್ಲ, ಮುಗಿಸೇ ಹೋಯ್ತು. ಏನಂತೀರಿ ಅಣ್ಣ, ವಾಪಸ್ ಆಫ್ ಮಾತಿತ್ತ? ಒನ್ ಡೇ ವೇಟ್ ಮಾಡಿ ಅಲ್ಲ, ಇವತ್ತು ಒಂದು ದಿವಸ ಅವರು ವೆಯ್ಟ್ ಮಾಡಿಕೊಂಬುದು. ನನ್ನ ಲೆಕ್ಕದಾಗೆ ಆಲ್ಮೋಸ್ಟ್ ಕ್ಯಾನ್ಸಲ್ ಆತಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಲೇ ಏರ್ಪೋರ್ಟ್ ಹಂಗೆ ರಿಸೀವ್ ಮಾಡ್ಕೊಂತಿಲ್ಲ ಯಾವ ಫ್ಲೈಟನ್ನು. ಹೆವಿ ರೆಡ್ ಅಲರ್ಟಲ್ಲಿ ಇತ್ತಂತೆ. ಕೌಂಟ್ರಲ್ಲಿ ಹೇಳಿದ್ರು ಆಲ್ಮೋಸ್ಟ್ ಕ್ಯಾನ್ಸಲ್ ಅಂತ. ಅವ್ರು ಹೇಳೋದಿಲ್ಲ ಮಾರೆ ಕರೆಕ್ಟಾಗಿ. ಇನ್ನೊಂದು ಫ್ಲೈಯಿಂಗ್ ಟೈಮ್ ಹತ್ತಿರ ಬರುವಾಗ ಹೇಳ್ತಾರೆ, ಒಂದು 2-3 ಗಂಟೆ ಮುಂಚೆ ಹೇಳ್ತಾರೆ. ಅಲ್ಲಿ ತನಕ ಇನ್ ಟೈಮ್ ಅಂತ. ಈಗ ಗಮ್ಮತ್ತು ಅಂತಂದೇಳಿ ಹೇಳ್ರೆ, ನನ್ನ ಫ್ಲೈಟ್ ಇವ್ರ ಫ್ಲೈಟ್ಗಿಂತ 1 ಅವರ್ ಮುಂಚಿತ್ತಲ್ಲ. ಆನ್ ಟೈಮ್ ನಾನು ಇವ್ರಕ್ಕಿಂತ ಮುಂಚೆ ಹೋಗಿ ನಾನೆಲ್ಲ ರೀಚ್ ಆದ್ಮೇಲೆ ಇವ್ರ ಫ್ಲೈಟ್ ಎಲ್ಲರೂ ಕ್ಯಾನ್ಸಲ್ ಆದ್ರಾಗಲಿ ಅತ್ತಲ್ಲ. ನಾನೆಲ್ಲ ಎಂತ ಮಾಡು, ನಾನೊಬ್ಬ. ಹಿಂದಿ ಒಳ್ಳೆ ಬರ್ತಲ್ಲ. ಹಾಂ, ನಿಮ್ಗೆ ಹಿಂದಿ ಒಳ್ಳೆ ಬರ್ತಲ್ಲ ಮಾತಾಡೋಕ್ಕೆ. ನಾನೇ ಕುಂದಾಪುರ ಜಾನಕಾಯ್ ಕೈಸೆ ಜಾನಕಾಯ್ ಬೋಲೋ. ಕುಂದಾಪುರ ಕೈಸೆ ಜನಕ್ಕೆ ಬೋಲೋ ಬೈ ಅದು ಸೈ. ಅದೆಲ್ಲ ಬಸ್ಸಾಗ ಟ್ರೈನ್ ಹೊತ್ಕೊ ಬರ್ತಿರ್ತೆ. ನಮ್ಮೊಟ್ಟಿಗೆ ಇನ್ನೊಬ್ರು ಜಾಯ್ನ್ ಆಯ್ತು ಅಂದಿನಲ್ಲ, ಬಂದ್ರೆ ಗಣಿ. अच्छा वीडियोग्राफी कैसा था जर्नी? बस ऑल गुड. 2-3 घंटे सो लिए. यंग दिख रहे हो. हैं? यंग दिख रहे हो. अभी काले कराए ऐसा है कल ही तो. ನಮ್ಗೆ ಸುಡ್ಕೋದು ನಿಮ್ಗೆ ಹಿಂದಿ ಬತ್ತಲ್ಲ, ಇವ್ರಿಗೆ ಕನ್ನಡ ಬತ್ತಲ್ಲ, ಸ್ವಲ್ಪ ಕಷ್ಟ ಉಂಟು ಈಗ. ಕಾಬಾ ಮ್ಯಾನೇಜ್ ಮಾಡ್ತಾರೆ ಒಂದು ದಿವಸ. ಎಂತಕ್ಕೆ ಫ್ಲೈಟ್ ಶುರುವಾಯ್ತು ಫಸ್ಟ್ ಕಡಿಕ. ಕಾಂತ ಬೆಳಗಾಯ್ತು. ನಮ್ಮ ಫ್ಲೈಟ್ ಒಂದು ಹಾರಲ್ಲ. ಇವ್ರ ಫ್ಲೈಟ್ ಹಾರುತ್ತೇನೋ, ನನ್ನ ಫ್ಲೈಟ್ ಕ್ಯಾನ್ಸಲ್ ಆಗೋ ಎಲ್ಲ ಲಕ್ಷಣಗಳು ಉಂಟು. ನೋಡುವ ಏನಾಗುತ್ತೆ ಅಂತ. ಎಸ್, ಫೈನಲಿ फाइनली यू चेक्ड इट नाउ. Moist bike. Security check done. ನಾವು 3 ಜನ ಹೊರಟಿತ್ತು ಈಗ. ಇನ್ನೊಬ್ಬರು ಬಪ್ಪರಿದ್ರೆ भैया मेरे को थोड़ा कन्फ्यूजन है, मैं हिंदी में ब्लॉग करो और हमारा लैंग्वेज में ब्लॉग करो. जैसे अच्छा लगता है. ಇವ್ರಿಗೆ ನಮ್ಮ ಭಾಷೆ ಕಲಿಸಿಕೊಡುವ. ನಂದು ಕೋ-ರೈಡರ್. ನಾವು 2 ವರ್ಷ ಒಟ್ಟಿಗೆ ರೈಡ್ ಮಾಡಿದ್ದೆ. ಹಾಂ, ಈಗ ನಾನೊಬ್ಬ ಹೊಸಬ. ಆ್ಯಕ್ಚುಲಿ ಲಕ್ನೋದವರು, ಹಾಂ, ಪ್ರೆಸೆಂಟ್ ಜೋಧ್ಪುರದಲ್ಲಿದ್ದಾರೆ. एक्चुअली लखनऊ नहीं है, पंचकुला. ಹಾಂ, ಆ್ಯಕ್ಚುಲಿ ಪಂಚಕುಲದವರು, ಈಗ ಜೋಧ್ಪುರ್ ರಾಜಸ್ಥಾನದಲ್ಲಿದ್ದಾರೆ. ಎಸ್, ಬನ್ನಿ ಪಾಪ ಆದಷ್ಟು ಬೇಗ. ಮೋಸ್ಟ್ಲಿ ನಂದು ಬೇರೆ ಫ್ಲೈಟ್, ಇವ್ರದ್ದು ಬೇರೆ ಫ್ಲೈಟ್. ಅವ್ರಿಗಿಂತ ಮುಂಚೆ ನಾನೇ ಇರ್ತೆ ಅನ್ಸುತ್ತೆ. ನಾನು ದೇವರಾಣೆ ಕ್ಯಾನ್ಸಲ್ ಆಗ್ತಾನೆ ನೆನೆಸ್ಕೊಂಡೆ, ಬಟ್ ಎಲ್ಲೋ ಒಂದು ಸೈಡ್ ಪಾಸಿಟಿವ್ ಇತ್ತು. ಸೊ ಹಾಗೆ ಆಯ್ತು. ಎಸ್, ಫ್ಲೈನ್ ಮಾಡ್ಲ ಟೈಮೇ लॉन्ग में शायद हमको हेलोट होगा. ಸ್ವಲ್ಪ ದೊಡ್ಡ ಏರ್ಪೋರ್ಟ್ ಅಲ್ಲ ಇದು. ಕಾಣಿ ಸಕ್ಕದಿತ್ತು. ನಮ್ಮ ಅಣ್ಣ ಒಂದ್ಸಲ ಬಾಯಿ ಬರ್ಸಿ ಬಿಟ್ರಲ್ಲ, ಹೌದು ಮಾರೆ, ಎದುರಿಗೆ ಇದೆಯಂತ. ಸಕ್ಕದಿತ್ತು ಕಾಣಿ. ನ್ಯೂ ಡೆಲ್ಲಿ ಏರ್ಪೋರ್ಟ್. ಒಂದು ಗೇಟ್ ನಂಬರ್ 22. ವಾವ್, ನೀವೆಲ್ಲ ಮನೆಗೆ ಹಾಕೊಂಡು ಇವತ್ತು ಡೆಲ್ಲಿ ಏರ್ಪೋರ್ಟ್ ಕಾಣಿ. ನಿನ್ನೆ ರಾತ್ರಿ ಉಂಡದ್ದು, ಅದು ಬಿಟ್ಟರೆ ನೀರು ಕುಡಿಲ್ಲ. ನಾನು ನೀರು ಕುಡಿಲ್ಲ. ನೀ ಗಟ್ಟಿದ್ದೆ ಮಾರೆ, ನೀರು ಕುಡಿತೆ. ಕುಸುವಾತಿತ್ತು ಆಗಳಿಂದ.
ನಾನು ಇದೇ ಥರ ಡೆಸ್ಕ್ ಕೇಳಿದ್ ನೀನು ಇದ್ರೆ ಒಳ್ಳೇದಿತ್ತು ಕೂತ್ಕೊಂಡು ವರ್ಕ್ ಮಾಡಿ ಎಂದ್ರೆ ಫಸ್ಟ್ ಹೊಟ್ಟಿಗೆ ಐಕಂಬ ಸಿಕ್ಕಾಪಟ್ಟೆ ಹೊಸುವುದಿತ್ತು ಹಿಂಗೆಲ್ಲ ಮಾಡ್ರೆ ಕಷ್ಟ ಇತ್ತು ಪಟ್ಟ ನೀನು ಇಲ್ಲಿ ರೈಸ್ ಇಡ್ಲಿಕ್ಕೆ ನಾವು 1 ವಾರ ತಿನ್ಲಿಕ್ಕೆ ಒಂದು ಇಡ್ಲಿಗೆ ಎಷ್ಟಿದೆ ತಡಿ ಮಾರೆ 2 ಪ್ಲೇಟ್ ಇಡ್ಲಿಗೆ 247 ರೂಪಾಯಿ 447 ಆಯ್ತು 2 ಪ್ಲೇಟ್ ಇಡ್ಲಿಗೆ ಇಡ್ಲಿ ಇಲ್ಲಿ ತಿಂಡಿದೆ ಅಂದ್ರೆ ಮನೆ ಮಾರು ಬಚ್ಚೋದಲ್ಲ ಚಾಗೆ ಎಷ್ಟು ಹೇಳ ಎಷ್ಟು ಇಲ್ಲಿ ಚಾ ತೋರಿಸು ಇದೆಂತ ಚಾ ಪಾರ್ಲೇಜಿ ಕೊಟ್ಟಿದ್ದು 137 ರೂಪಾಯಿ ಚಾಗೆ ಎಷ್ಟಿದೆ 137 ಇದಕ್ಕ ಏ ಬರೀನೆ 10 ದಿನ ಚಾ ಕೊಡ್ಲಿಕ್ಕೆ एंड वो कैसे अच्छा बढ़िया बढ़िया बेटी बेटी हेलो ಈಗ ಭಾರತ್ ಮ್ಯಾಮ್ हाय ಈಗ ಐಸ್ ಕ್ರೀಮ್ ಬೇಕಾ नमस्ते कैसे भरत भाई अच्छे आप कैसे अच्छा या सो गुड टू सी यू ತುಂಬಾ ಟೈಮ್ ಆಯ್ತು हाँ। मींस बहुत टाइम हुआ बहुत टाइम आप हुआ like- फाइनली वी मेट यस हाउ आर यू very good how are you या आई एम आल्सो गुड all gear up ready या huh रेडी flying on time चाय huh चाय 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 नहीं क्या पूरा राइडिंग गैस डाल के आया क्या करेगा कहाँ डालेगा इतना सब where will I upload all this so much of luggage राइडिंग वाली सीट पूरी यहीं से बाइक दे दो मेरे को मेरे को तो लग ही रहा था यार बैठो बैठो शादी कौन है कभी ना क्या पहन के आया ಎಲ್ಲ ರೀಯುನೈಟ್ ಆರ್ ಇವರೆಲ್ಲ ಸಿಗದೆ ಸುಮಾರು ವರ್ಷ ಆಯ್ತು ನಾನು ಇವ್ರು ಅಂದ್ಕೊಂಡು ಒಂದು 5 ಇಯರ್ಸ್ क्या ಆಯ್ತು पहनूं और क्या नहीं पहनूं 5 ಇಯರ್ಸ್ ಹಿಂದೆ ಇವ್ರನ್ನ ಗೋಕರ್ಣದಲ್ಲಿ ಮೀಟ್ ಆಗಿದೆ ಸಂತಣ್ಣೊಟ್ಟಿಗೆ ಒಂದು ಅವರು ಬಂದಿದ್ರು ಗೋಕರ್ಣಕ್ಕೆ देखो इसका देखो अरे एक मिनट भाई यहाँ से उठो वहाँ पे सोफे पे चलते हैं उधर डिस्प्ले भी है कैमरा हाँ हाँ और उसके ऊपर लगेज हाँ उसके बाद उधर चलते हैं वो वहाँ सोफे पे बैठते हैं कैमरा वो भी लगा हुआ है सब सेट डिस्प्ले भी आ रहा ಸಿಗುವ See See you there. See you in Leh. See you in Leh. ले ಬಾಯ್ 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 ಹ್ಯಾವ್ ಅ ಸೇಫ್ ಜರ್ನಿ 22 22 ಅಲ್ಲ 22 ಮತ್ತೆಂತ ಗೊತ್ತಾ 22 32 22 22 ಏನಾ ಮೇರಾ ಎಸ್ ಅವ್ರು 3 ಜನ ಬೇರೆ ಫ್ಲೈಟ್ ನಾನೊಬ್ಬ ಬೇರೆ ಫ್ಲೈಟ್ ಈಗ ನಾನು ಈಗ ಮಜಾ ಅಂತಂದೇಳಿ ಹೇಳ್ರೆ ನಮ್ಮ ಫ್ಲೈಟ್ ಇನ್ನೂ ಕನ್ಫರ್ಮ್ ಇಲ್ಲ ಅಂದ್ರೆ ಇನ್ನೂ ಡಿಲೇ ಇದರಲ್ಲೇ ಉಂಟು ಸೊ ನೋಡುವ ಎಂತ ಅಂತಂದೇಳಿ ನಂದು 22 ಗೇಟ್ ನಂಬರ್ ಅಲ್ಲಿವರೆಗೂ ಹೋಗಿ ತುಂಬ ಹೆಂಡಲ್ಲಿತ್ತು ಕಣಿ ಲಾಸ್ಟಲ್ಲಿತ್ತು ಸೊ ಒಂದು ಹೆಲ್ಮೆಟ್ ಬೇರೆ ಬ್ಯಾಗ್ ನನ್ನ ಬ್ಯಾಗಲ್ಲ ಇದು ಅಣ್ಣನ ಬ್ಯಾಗ್ ನಾನು ತಗೊಂಡಿದ್ದೆ ನಡುಕ್ ಮೈ ಮಜ್ಜಿಯಾರೆ ಇಂಥದ್ರಾಗೆಲ್ಲ ಹಬ್ಬದಿ ಕಣಿ ಕೈಕಲ್ ಕಟ್ಟಿದ್ದಾರೆ ಆಚೆಗೆ ಹೋಗ್ಲಕ್ಕೆ ನಮ್ಗೊಂಚೂರು ಮೈ ಮಜ್ಜಿ ಹಂಗೈ ಇದ್ರಾಗೆ ನಡ್ಕೊತಿದ್ದೆ ಆ್ಯಂಡ್ ಈ ಥರ ಪಬ್ಲಿಕ್ಕಿಗೆಲ್ಲ ವೀಡಿಯೋ ಮಾಡೋದು ಒಂಚೂರು ನಾಚಿಕೆ ಜಾಸ್ತಿ ಬಟ್ ಇದು ನಮ್ಮೂರಲ್ಲ ಯಾರು ಕಂಡ್ರೆ ಅಂತ ಆಯ್ತು ಅಂದೇಳಿ ಹೇಳಿ ಸೀದಾ ಜಿಗ್ಗ ಇನ್ನೊಂದು ವಿಷಯ ಅಂತಂದೇಳಿ ಹೇಳಿದ್ರೆ ನಂದು ಲೈಫ್ ಟೈಮಲ್ಲ ಇದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ನಂದು ಇದುವರೆಗೂ ನಾನು ಫ್ಲೈಟಲ್ಲಿ ಹೋಗಿಲ್ಲ ನಿನ್ನೆ ರಾತ್ರಿ ಹೊತ್ತು ಸೈ ಅದು ಬಿಟ್ಟರೆ ಈಗ ಹೊತ್ತಿದ್ದೆ ಸೊ ಹೆಂಗಿರುತ್ತೆ ಅಂದಲ್ಲಿ ನಿನ್ನೆ ಫೀಲ್ ಆಯ್ತು ಬಟ್ ಕತ್ಲೆ ಈ ಥರ ಹಂಗೆ ಅಂತ ಗೊತ್ತಿಲ್ಲ ಈ ಡೇ ಟೈಮಲ್ಲಿ ಹೆಂಗಿರುತ್ತೆ ಅಂತಂದೇಳಿ ಕಾಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿನ್ನೆ ಚೂರು ತಲೆ ತಿರ್ದಾಗ ಆಯ್ತು ಸ್ಟಾರ್ಟಿಂಗ್ ಕಡೆಗೆ ಅಂತ ಇಲ್ಲ ಮೊಬೈಲ್ ಕಾಣ್ತಿದ್ದೆ ಹಂಗೆ ತಲೆ ತಿರ್ದಂಗೆ ಆಯ್ತು ಈಗ ಅಂಥ ಪ್ರಾಬ್ಲಮ್ ಎಂತ ಆತಿಲ್ಲ ಅನ್ಸುತ್ತೆ ಐ ಹೋಪ್ ಎಂಥದ್ದು ಕಾಂಬ ಬೈ ಶ್ಯಾ ಇದು ಎಂತ ಮಾರ ಅವಸ್ಥೆ ಈ ಕಾವ್ದು ನಾಯಿ ಕೊಟ್ಟರು ಬೇಡ ಮಾರ ಶ್ಯಾ ನಿನ್ನೆ ರಾತ್ರಿ 1 ಗಂಟೆಯಿಂದ ವೆಯ್ಟ್ ಮಾಡೋ ಶುರು ಮಾಡಿತ್ತು 11 ಗಂಟೆ ಆತ ಬಂತು ಅಷ್ಟು ಈಸಿ ಇಲ್ಲ ನಾನು ಎಂತೋ ಅನ್ಕೊಂಡಿದ್ದೆ ಸೀದಾ ಹಾಫ್ದು ಒಂದು 4 ರೌಂಡ್ ತಿರ್ಕೊಂಡು ಸೀದಾ ಬಬ್ದು ಅಂದೇಳಿ ಹೇಳಿ ಇದು ತುಂಬ ರಗಳೆ ಇತ್ತು ಹೇಗೆ ಇವತ್ತಂದೇಳಿ ಅಲ್ಲ ಈಗಳಿಗೂ ಅದು ಅನ್ಪ್ರೆಡಿಕ್ಟೇಬಲ್ ವೆದರ್ ಅಂತಾರೆ ಈ ಇಷ್ಟೊತ್ತಿಗೆ ಇದೇ ಥರ ವೆದರ್ ಇರುತ್ತಂದೇಳಿ ಹೇಳಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಇವತ್ತು ಮಾತ್ರ ಹಿಂಗೆ ಆಗ್ದಲ್ಲ ಈಗಳಿಗೂ ಆ ಫ್ಲೈಟ್ ಹೊರ ಮೇಲೆ ಹೋಯ್ತಂದೇಳಿ ಲೆಕ್ಕ ಇನ್ನೊಂದು ಎಂತಂದೇಳಿ ಹೇಳಿದ್ರೆ 3 ಗಂಟೆ ಒಳಗೆ ಎಲ್ಲ ಫ್ಲೈಟ್ 3 ಗಂಟೆ ಮೇಲೆ ಯಾವ ಫ್ಲೈಟು ಆಚೆಗೆ ಫ್ಲೈ ಮಾಡೋದಿಲ್ಲ ಅಷ್ಟೊಳಗೆ ರೀಚ್ ಐಕ್ ಎಂತಾರು ಮಾಡಿ ಸೊ ಇದೀಗ ನನ್ನ ಲೆಕ್ಕ ಇದು ಹಾಬ್ದೇ ದೊಡ್ಡ ಸರ್ಕಸ್ ಆಯ್ಕೊಂಡಿತ್ತು ಅಲ್ಲಿ ಹೊರ ಮೇಲೆ ಇನ್ನು ಯಾವ ಥರ ಸರ್ಕಸ್ ಇತ್ತು ದೇವರಿಗೆ ಗೊತ್ತಿತ್ತು ಆ್ಯಂಡ್ ಫೈನಲಿ
ಆಯ್ತು ಚೆಕ್ಕಿನ್ ಆಗಿ ಹೋಗ್ತಾ ಇದ್ದೆ. ಇಲ್ಲ ಬಗ್ಬೇಕಾಗಿತ್ತು ನಮ್ದು ಫ್ಲೈಟ್. ಯಪ್ಪ ದೇವ್ರ, ನಾಯಿ ಕೊಟ್ಟರು ಬೇಡ ಬ್ರೋ. ಬೆಳಗಿಂದ ಕಾವು ಶುರು ಮಾಡಿನ, ಬೆಳಗಿಂದಲ್ಲ ರಾತ್ರಿ 1 ಗಂಟೆಯಿಂದ ನಾ ಕಾವು ಶುರು ಮಾಡಿದೆ. ಈಗ ಆಲ್ಮೋಸ್ಟ್ ಹೋಗ್ತಿದ್ದೆ, ಇನ್ನೂ ಗ್ಯಾರಂಟಿ ಇಲ್ಲ. ಇಲ್ಲಿಂದ ಹೋಟೆಲ್ ಲ್ಯಾಂಡ್ ಆದಮೇಲೆ ಹೋಯ್ತದಡಿ ಅಂತ ಇದು ಕಾವು ಬನ್ನಿ ಅಂತ ಹತ್ತದಡಿ. ಇಫ್ ಐ ಡೂ ವಿಡಿಯೋ, ಡೂ ಯು ಹ್ಯಾವ್ ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್, ರೈಟ್? What purpose? I'm a YouTuber. YouTuber. Where are you from? Yeah, I'm trained Okay. about camera. ನಾಚ್ಕಂತಿತ್ತು ಪಾಪ ಹೆಂಗ್ಸ. So, what purpose it is? I'm traveling to Leh, so I'm doing a vlog, daily vlog. 유튜버래요. 그래서 찍는 거 나 얼굴 나오면 괜찮냐고 물어보길래 부끄러워서 안 된다 했어. ಅಂತಂತ ಅಂತಾರೆ ಮಾರ್ರ. ಎಸ್. ಫೈನಲಿ ಸೀಟ್ ಸಿಕ್ತು ಬೆಳಗ್ಗೆಯಿಂದ ಕಾದಕ್ಕೆ. ಕಾಂಬ ಇನ್ನೊಂದು ಹೊರಡ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲ, ಎಷ್ಟು ಅವರ್ ಜರ್ನಿ ಏನು ಗೊತ್ತಿಲ್ಲ. ಕಾಂಬ ದಿಸ್ ಈಸ್ ಮೀ, ನಾಟ್ ದಿಸ್ ಈಸ್ ಮೀ. ಎಲ್ಲರಿಗೂ ತೋರಿಸ್ತಿದ್ರಿ ಅವರಪ್ಪ. ಮೊಬೈಲ್ ಒಂದು ವಾಪಸ್ ಕೊಡಿ ಮಾರ್ರೆ, ಹೆದರಿಕೆ ಆಯ್ತು. 멋지네. 조회수는 어떻게 돼요? 20.6K, 189K views. 실버. Silver means? 골드. ಎಂತ ಅಂತಾರೆ ಮಾರಿ ಅನ್ಸ? Silver means? YouTuber, yes. 실버. She means a kind of grade, silver or No, diamond. I'm just on 20K followers now. 20K, 20,000. 20,000 subscriber cost. Yeah. YouTuber, yeah, followers. Yes. 2만, 20만이 아니고 20. 2만이네, 2만. This is our hometown. Home. Yeah. Your home. Hometown, yes. Home. This is my friends. You know this crab? home. 본인 This is my 동네인가 hometown. 봐. 가지 잡고. Why don't you volume a little bit? This is near my home. Your hometown. Yeah. This is our land. This guy is catching crab. Mimulke. Yeah. Yeah. You know crab? Korean. Yeah. Of course. Mimulke. Mimulke. Yeah, in Korean. It's called in Korean Mimulke. 덴저러스. 민물개 잡은대요. 그래도 위험해 여기. Wait, we'll show you now. Look here. How much? Hi. Can you say one word? Hi Kundapura. Hi. Kundapura. Kundapura. Hi Kundapura. Hi. Oh. The airport is a defense airport and